ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಯತ್ತ ಪ್ರಯಾಣ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಸಾಮಾನ್ಯವಾಗಿ ದೆಹಲಿಗೆ ಹೋಗ್ತಾರೆ ಅಂದರೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಆದರೆ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಸೇರಿದಂತೆ ಬೇರೆ ಬೇರೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ಮತ್ತೆ ಹೈಕಮಾಂಡ್ ಮಟ್ಟದ ವರಿಷ್ಠರನ್ನ ಭೇಟಿಯಾಗೋದಕ್ಕಾಗಲಿ ಅಥವಾ ರಾಜಕೀಯ ಕುರಿತು ಚರ್ಚಿಸೋದಕ್ಕಾಗಲಿ ತೆರಳಿದಂತೆ ಭಾಸವಾಗ್ತಾ ಇಲ್ಲ. ಈಗಾಗಲೇ ಹೇಳಿದಂಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಕೂಡ ಗಮನಿಸಿದ್ವಿ ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಹೇಳಿ. ಮಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಎದುರೇ ಡಿಕೆ ಅನ್ನೋ ಘೋಷಣೆ ಮೊಳಗ್ತು. ಅದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ಸಾಮಾನ್ಯವಾಗಿ ಈ ರೀತಿ ಜೈಕಾರ ಹಾಕೋದು, ಧಿಕ್ಕಾರ ಹಾಕೋದು ರಾಜಕೀಯದಲ್ಲಿ ಸಹಜ. ಅವರವರ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾನೆ ಇರ್ತಾರೆ. ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತಾನೂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರು. ಸದ್ಯಕ್ಕೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದಂತಹ ಕ್ಷಣದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಗಳು ಇದು. ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಈಗಿರುವಂತಹ ಪ್ರಶ್ನೆ, ಕುತೂಹಲ ಇರುವಂತದ್ದು, ಕೇವಲ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ? ಈ ಮಧ್ಯೆ ಅಭಿಮಾನಿಗಳು ಘೋಷಣೆ ಕೂಗ್ತಾರೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ತಪ್ಪೇನಿದೆ? ರಾಜಕಾರಣದಲ್ಲಿ ಧಿಕ್ಕಾರ, ಘೋಷಣೆ ಇವೆಲ್ಲ ಭಾರಿ ಸಹಜ. ಕಳೆದ 10 ವರ್ಷಗಳಿಂದ ಡಿಕೆ ಘೋಷಣೆ ನಡೀತಲೇ ಇದೆ. ಜನ ಮೋದಿ ಮೋದಿ ಅಂತಾರೆ, ಹಾಗೆ ಡಿಕೆ ಅಂತಾರೆ. ಕೆಲವರು ರಾಹುಲ್ ಗಾಂಧಿ ಅಂತ ಕೂಗ್ತಾರೆ. ಇನ್ನು ಕೆಲವರು ಸಿದ್ದು ಅಂತ ಘೋಷಣೆ ಕೂಗ್ತಾರೆ. ಅದ್ರಲ್ಲಿ ಏನ್ ತಪ್ಪು? ಅದನ್ನ ಸ್ವಾಗತ ಮಾಡಬೇಕು ಅಂತಿದ್ದಾರೆ ಡಿಸಿಎಂ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಮಂಗಳೂರಿನಲ್ಲಿ ನಡೆದಂತಹ ಬೆಳವಣಿಗೆ ಏನಿದೆ, ಕೆಸಿ ವೇಣುಗೋಪಾಲ್ ಅವರ ಎದುರುಗಡೆನೆ ಎರಡೂ ಬಣದ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ. The DK is going on last 10 years. There is not nothing new in it. When people started speaking on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? With their love and affection they speak. We should take it in a very sportive. ಇನ್ನು ಅಧಿಕಾರ ಶಾಶ್ವತವಲ್ಲ ಎಂಬ ಸತೀಶ್ ಅವರ ಹೇಳಿಕೆಗೆ ಡಿಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಾಯಕರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಪಕ್ಷಕ್ಕೆ ಮತ್ತು ನನಗೆ ಮಾತ್ರ ನಾನು ವಕ್ತಾರ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಲ್ಲಿ ಮಾತನಾಡ್ತಾ ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ, ಅದರ ಬಗ್ಗೆ ನಾನು ವಿಶ್ಲೇಷಣೆಯನ್ನು ಮಾಡುವುದಿಲ್ಲ, ಅದರ ಮೇಲೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪಕ್ಷಕ್ಕೆ ಮತ್ತು ನನಗೆ ಮಾತ್ರ ನಾನು ವಕ್ತಾರ ಎಂದು ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಒಬ್ರು ಹೇಳಿಕೆಯನ್ನ ಕೊಟ್ಟರು ಅಂತ ಹೇಳಿ ಅದಕ್ಕೆ ಮತ್ತೊಂದು ಉತ್ತರವನ್ನ ಕೊಡ್ತಾ ಹೋದ್ರೆ ಅದು ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದ ಹಾಗೆ ಅದಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಸೇರ್ಕೊಂಡು ಮತ್ತೆ ಗೊಂದಲದ ಗೂಡಾಗುತ್ತೆ. ಅದಕ್ಕಿಂತ ಬೆಸ್ಟ್ ಮೌನವಾಗಿರೋದು ಅನ್ನೋ ಧಾಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನೀವು ಮಾಡಿದ ವೈರಾಗ್ಯದ ಮಾತು ತುಂಬಾ ಚರ್ಚೆ ಆಗ್ತಾ ಇದೆ ಪೊಲಿಟಿಕಲ್ ಆಗಿ. ಏನಂತ್ರ ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರು ಅಧಿಕಾರ ಬಿಡಲೇಬೇಕು ಅನ್ನೋ ದಾಟಿಯಲ್ಲಿ ಅದು ಯಾವಾಗಾರು ಬಿಡಲೇಬೇಕಲ್ಲ. ಇನ್ನು 10 ವರ್ಷದ ನಂತರ ಬಿಡಲೇಬೇಕು. ಯಾವಾಗಾರು ಬಿಡಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ಗಮನಿಸಿದ್ರೆ ಅಂತ ಕಾಣ್ತದೆ. ಫಸ್ಟ್ಗೆ ಡಿಕೆ ಶಿವಕುಮಾರ್ Satish Jarkiholi today says that before 30 months or so there will definitely be a change. It is inevitable, sir. How do you see this? I don't want to comment on our leaders' comment. I am a spokesman for myself and the party. That's all. Also, Satish Jarkiholi today says that before 30 months or so there will definitely be a change. It is inevitable, sir. How do you see this? I don't